ನಮಸ್ಕಾರ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಸುಸ್ವಾಗತ. ಇನ್ ಜಸ್ಟ್ 15 days 2023 ವಿಲ್ ಗೋ ಆಫ್. 24 ಬರುತ್ತೆ. ಸೊ ಹೀಗೆ ಹಳೆ ವರ್ಷ ಕಳೆದು ಹೊಸ ವರ್ಷ ಬರ್ತಾ ಇದ್ದಂಗೆ ಏನೋ ಒಂದು ಹೊಸ ಥರದ ವಸ್ತುಗಳನ್ನ ತೊಗೊಳೋದು ಅಥವಾ ಹೊಸ ಹವ್ಯಾಸಗಳನ್ನ ಮೂಡಿಸ್ಕೊಳೋದು ಮನುಷ್ಯನ ಸ್ವಾಭಾವಿಕ ಲಕ್ಷಣ ಅಲ್ಲ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಗೊತ್ತಾ? ಯಾರ್ಯಾರು ಹೊಸ ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ನನ್ನ ಕಡೆಯಿಂದ, ನನ್ನ ಎಕ್ಸ್ಪೀರಿಯೆನ್ಸಿಂದ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಆಯಿತಾ? ಸೊ ಇದು ತಿಳ್ಕೊಂಡು ನಿಮಗೂ ಹೆಲ್ಪ್ ಆಗ್ಬೋದು. ಯಾಕೆಂದರೆ ಹೊಸದಾಗಿ ಕಾರ್ ಖರೀದಿ ಮಾಡಬೇಕು ಅಂತ ಹೋದಾಗ ನಮ್ಮ ತಲೆಯಲ್ಲಿ ನೂರಾರು ಐಡಿಯಾಸ್ ಬರುತ್ತೆ, ನಮ್ಮ ತಲೆಯಲ್ಲಿ ನೂರಾರು ಪಾಯಿಂಟ್ಸ್ಗಳು ಬರ್ತವೆ. ಏನಪ್ಪ ಮಾಡೋದು, ಹೆಂಗೆ ತೊಗೊಳೋದು, ಸ್ಟಾರ್ಟಿಂಗ್ ಹೇಗೆ ಯಾವ ಕಾರ್ ತೊಗೋಬೇಕು ಅನ್ನೋದ್ರಿಂದ ಹಿಡಿದು ಕೊನೆ ಡೆಲಿವರಿವರೆಗೂ ಒಂಥರ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಮತ್ತು ನಾನು ತೊಗೊಂಡಿದ್ದ ಚಾಯ್ಸ್ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದು ಬಂದೇ ಬರುತ್ತೆ ಮೈಂಡ್ಗೆ, ಆಯಿತಾ? ಸೊ ಸ್ವಲ್ಪ ಮಟ್ಟಿಗಾದರೂ ನಾನು ಆ ಕನ್ಫ್ಯೂಷನ್ಸ್ನ ದೂರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ? ಸೊ ನನ್ನ ಕಾರ್ ಖರೀದಿಗಳು ಫಸ್ಟ್ ಕಾರ್ ತೊಗೊಂಡಾಗೂ ನನಗೆ ಏನೂ ತಲೆಯಲ್ಲಿರಲಿಲ್ಲ. ಜಸ್ಟ್ ತೊಗೋಬೇಕು ಅನ್ನೋದು ಅಷ್ಟೇ ಇತ್ತು. ಬಟ್ ಯಾವ ರೀತಿ ಕಾರ್ ನನಗೆ ಸೂಟ್ ಆಗುತ್ತೆ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಹೋಗ್ತಾ ನನಗೆ ಗೊತ್ತಾಯಿತು. ಒಂದು ಕಾರ್ ತೊಗೊಂಡು ಅದು ಓಡಿಸಿ ಅದೆಲ್ಲ ಮಾಡಿದ್ಮೇಲೆ ಈಗ ನಾನು 2ನೇ ಕಾರ್ ತೊಗೊಬೇಕಾದ್ರೆ ನನಗೆ ಮೈಂಡ್ ಕ್ಲಿಯರ್ ಆಗಿತ್ತು, ಇದೇ ತೊಗೋಬೇಕು ಅಂತ. ಸೊ ಹಾಗಾಗಿ ನನಗೆ ಅದು ಯೂಸ್ ಆಯಿತು. ಸೊ ಅದೇ ಥರ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ನೀವು ಕೂಡ ಯಾವ್ದಾದ್ರು ಕಾರ್ ಖರೀದಿ ಮಾಡಬೇಕು ಅನ್ನೋದಿದ್ದರೆ ಧಾರಾಳವಾಗಿ ಈ ಪಾಯಿಂಟ್ಸನ್ನು ನೋಡಿ, ಸ್ವಲ್ಪ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್ ಆ್ಯಂಡ್ ಟಾಕ್ ಅಬೌಟ್ ದ ಇಶ್ಯೂ ಹಿಯರ್. ಸೊ ಫಸ್ಟ್ ಥಿಂಗ್, ಈಗ ನೀವು ಮನೆಗೆ ಒಂದು ಕಾರ್ ಬೇಕು ಅಂತ ಅನಿಸಿದ್ರೆ ನೀವು ಒಂದ್ಸಲ ನೀವು ಮನೆಯವ್ರ ಹತ್ರ ಎಲ್ಲ ಯೋಚನೆ ಮಾತಾಡಿ ಮತ್ತು ಥಿಂಕ್ ಮಾಡಿ, ನಿಮಗೆ ಯಾವ ಥರ ಕಾರ್. ಫಸ್ಟ್ ಥಿಂಗ್ ಏನು ಗೊತ್ತಾ, ನಮಗೆ ಕಾರ್ ಬಗ್ಗೆ ನಾಲೆಡ್ಜ್ ಕಡಿಮೆ ಇರೋರಿದ್ದರೆ ಏನಾಗುತ್ತೆ, ಎಲ್ಲರೂ ಏನೋ ತೊಗೊತಾ ಇದ್ದಾರೆ ಕಾರು, ಅದು ನೋಡಿಬಿಟ್ಟು ನಮಗೂ ಓಕೆ ಅಪ್ಪ ಈ ಕಾರ್ ಪಾಪ್ಯುಲರ್ ಇದೆ, ಇದನ್ನು ತೊಗೊಳ್ಳೋಣ, ಆ ಕಾರ್ ಪಾಪ್ಯುಲರ್ ಇದೆ, ಅದು ಹಾಗೆ ಚೆನ್ನಾಗಿದೆ. ಸೊ ಹೀಗೆ ನಾವು ವಿಲ್ ಜಸ್ಟ್ ಗೋ ಬೈ ವರ್ಡ್ಸ್. ಟೆಕ್ನಿಕಲಿ ನಮಗೆ ಯಾವ ಕಾರ್ ಸೂಟ್ ಆಗುತ್ತೆ ಅಂದರೆ, ಈಗ ನಿಮ್ಮ ಮನೆ ಏರಿಯಾ ಲೊಕೇಶನ್ ನೋಡ್ಕೊಳ್ಳಿ, ನಿಮ್ಮ ಮನೆ ರೋಡಲ್ಲಿ ಮತ್ತು ನಿಮ್ಮ ಮನೆ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಅಂತ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ಇಂಪಾರ್ಟೆಂಟ್ ಥಿಂಗು ಕಾರ್ ತೊಗೊಳೋದಲ್ಲ, ಕಾರ್ ಮೇಂಟೈನ್ ಮಾಡೋದು. ಸೊ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಮ್ಮ ಮನೆಗೆ ಯಾವ ಕಾರು ನಮಗೆ ಸೂಟ್ ಆಗುತ್ತೆ. ನಮ್ಮ ಮನೆ ರೋಡಲ್ಲಿ ನಾವು ನಿಲ್ಲಿಸ್ಕೋಬೇಕಲ್ವಾ, ಮತ್ತು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆಯಾ. ಸೊ ಈಗಂತ ಹೇಳ್ಬಿಟ್ಟು ನಾವು ಕಾರ್ ತೊಗೋತೀನಿ ಬಿಟ್ಟು ನಾವು ಮನೆಯೇ ಓಡಿಸ್ಬಿಟ್ಟು ದೊಡ್ಡ ಪಾರ್ಕಿಂಗ್ ಲಾಟ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ, ಅದು ಬಜೆಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಆ ಥರನೂ ಇರ್ತಾರೆ ಕೆಲವರು. ಓಕೆ, ಫಸ್ಟ್ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ಕಾರ್ ಖರೀದಿಗೆ ಹೋಗ್ತಾರೆ. ಸೊ ಆ ಕ್ಯಾಟಗರಿ ಜನಕ್ಕೆ ಸ್ವಲ್ಪ ಅವರು ಪಾರ್ಕಿಂಗ್ ಸ್ಪೇಸ್ನ ದೊಡ್ಡದು ಮಾಡಿಕೊಂಡು ದೊಡ್ಡ ಕಾರೇ ತೊಗೋಬೋದು, ಆ ಥರ ಪ್ಲ್ಯಾನ್ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ತೊಗೋಬೇಕಾದ್ರೆ ನೀವು ಮನೆಯಲ್ಲೇ ನೀವು ನಿಲ್ಸ್ಕೋಬೇಕು ಮತ್ತು ಮನೆ ಆಲ್ಟ್ರೇಷನ್ ಬಜೆಟ್ ಇಲ್ಲ ಅಂತ ಹೇಳಿದ್ರೆ, ಸೊ ಥಿಂಕ್ ಮಾಡಿ ಯಾವ ಥರ ಕಾರು, ವೆದರ್ ಯು ವಿಲ್ ಗೋ ಫಾರ್ ಅ ಹ್ಯಾಚ್ ಬ್ಯಾಕ್ ಅಂದರೆ ಸ್ಮಾಲ್ ಕಾರ್ಸ್ ಬರ್ತಾವಲ್ಲ ಆ ಥರಕ್ಕೆ ಹೋಗ್ತೀರಾ, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಿಡ್ SUVs ಬರ್ತವೆ. ಆಮೇಲೆ ತುಂಬ ದೊಡ್ಡ ಸ್ಪೇಸ್ ಇದ್ದು ರೋಡು ಸ್ವಲ್ಪ ಜಾಗ ಜಾಸ್ತಿ ಇದ್ದು ನಿಮ್ಗೆ ಓಕೆ ಅನಿಸಿದ್ರೆ ದೆನ್ ಯು ಗೋ ಫಾರ್ 20 lakhs ಆ್ಯಂಡ್ ಅಬೋವ್ ಕಾರ್ಸ್. ಅದರ್ವೈಸ್ ಕೀಪ್ ಯುವರ್ ಬಜೆಟ್ ವಿತಿನ್ 10 lakh. ಓಕೆ, ಸೊ ಸುಮ್ಮನೆ ಏನಾಗುತ್ತೆ ಗೊತ್ತಾ, ಹೊಸ ಕಾರ್ ತಂದುಬಿಟ್ಟು ಆಮೇಲೆ ಅದು ನಿಲ್ಸ್ಕೊಳಕ್ಕೆ ಜಾಗ ಇಲ್ಲದಿದ್ರೆ ಆ ರೋಡಲ್ಲಿ ನಿಲ್ಲಿಸಿ ಇದು ಈ ಥರ ಪ್ರಾಬ್ಲಮ್ಗಳು ನಾನು ಫೇಸ್ ಮಾಡಿದ್ದೀನಿ, ಆಯಿತಾ? ಪ್ರತಿ ಸರಿನೂ ರೋಡಲ್ಲಿ ನಿಲ್ಸಿರ್ಬೇಕಾದ್ರೆ ನಮಗೂ ಒಂಥರ ಅನಿಸಿರ್ತೇವೆ, ಅಯ್ಯೋ ಯಾರು ಟಚ್ ಮಾಡ್ತಾರಪ್ಪ ಏನಪ್ಪ ಅಂತ. ಇಟ್ಸ್ ಅ ವೆರಿ ಇನ್ಸೆಕ್ಯೂರ್ ಫೀಲಿಂಗ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಅಟ್ಲೀಸ್ಟ್ ವೆನ್ ಯು ಪರ್ಚೇಸ್ ಅ ನ್ಯೂ ಕಾರ್. ಸೊ ಹೊಸ ಕಾರ್ ತೊಗೊಂಡಾಗ ಇಂಪಾರ್ಟೆಂಟ್ ಥಿಂಗು, ನಮ್ಮ ಮನೆಗೆ ಮತ್ತು ನಮ್ಮ ವಾಸ ಇರೋ ಲೊಕೇಶನ್ಗೆ ಅದು ಸೂಟ್ ಆಗುತ್ತಾ, ಅಂದರೆ ನಿಲ್ಸ್ಕೊಳಕ್ಕೆ ಜಾಗ ಇದೆಯಾ, ಈ ನೋಡಿಕೊಂಡು ಸೈಜ್ ಆಫ್ ದ ಕಾರ್ ನೀವು ಡಿಸೈಡ್ ಮಾಡಿ. ಯಾವ ಸೈಜ್ ಬೇಕು, ಈಗ ಸ್ಮಾಲ್ ಕಾರಾ, ಮೀಡಿಯಮ್ ಸೈಜಾ, ಬಿಗ್ ಕಾರಾ, SUVs ಆ ಥರ ತುಂಬ ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಪಾಯಿಂಟು ಮನೆಗೆ ಒಗ್ಗುವಂಥದ್ದು. ಆಮೇಲೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಸೆಕೆಂಡ್ ಪಾಯಿಂಟ್, ಇದು ಇಂಪಾರ್ಟೆಂಟ್. ಈಗ ಫ್ಯಾಮಿಲಿ ಎಷ್ಟು ಮೆಂಬರ್ಸ್ ಇದ್ದೀರಾ ಅದನ್ನು ತಿಳ್ಕೊಳ್ಳಿ. ಯಾವ ಥರ ನಿಮಗೆ ಕಾರ್ ಬೇಕು. ಈಗ ಮನೇಲಿ ಇಬ್ಬರೇ ಅಥವಾ ಮ್ಯಾಕ್ಸ್ 3-4 ಇದ್ದರೆ, 4 ಜನ ಮ್ಯಾಕ್ಸ್ ಇದ್ದರೆ ನೀವು ಥಿಂಕ್ ಮಾಡಿ ನಿಮಗೆ ಯಾವ ಥರ ಕಾರ್ ಬೇಕು. ಹ್ಯಾಚ್ ಬ್ಯಾಕ್ ವಿಲ್ ಸರ್ವ್ ಯುವರ್ ಪರ್ಪಸ್. ಆ್ಯಂಡ್ ಮಿಡ್ SUV ಅಥವಾ ಇವಾಗೆಲ್ಲ ಕಾಂಪ್ಯಾಕ್ಟ್ SUVs ಎಲ್ಲ ಬರ್ತಾ ಇದಲ್ಲ, ಇದನ್ನು ನೀವು ಹೋಗ್ಬೇಕಂದ್ರೆ
ಇದನ್ನು ನಿಮ್ಮ ಬಜೆಟ್ ಮೇಲೆ ನೋಡ್ಕೊಳ್ಳಿ. ಇಫ್ ಯು ಹ್ಯಾವ್ ಮೋರ್ ದೆನ್ 10 lakh ಬಜೆಟ್, 10 to 15 lakh, ಜಸ್ಟ್ ಗೋ ಫಾರ್ ಮಿಡ್ SUV. ಈಗ ಕಾಂಪ್ಯಾಕ್ಟ್ SUVs ಬರ್ತಾವಲ್ಲ ಆ ಥರಕ್ಕೆ ಹೋಗಿ. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಲಕ್ಸುರಿಯಸ್ ಆಗಬೇಕು, ಅಥವಾ ನನಗೆ ಓಕೆ ನಂಗೆ ಪಾರ್ಕಿಂಗ್ ಎಲ್ಲ ನನಗೆ ಅವೈಲೇಬಿಲಿಟಿ ಇದೆ, ಮತ್ತು ನಮ್ಮ ಮನೆಯಲ್ಲೂ ಸ್ವಲ್ಪ ಹೈಟ್, ಈಗ ಜನ ನಿಮ್ಮ ಮನೇಲಿ ನೀವು ಎಷ್ಟು ಹೈಟ್ ಇದ್ದೀರಾ ಮತ್ತು ನಿಮ್ಮ ದೇಹದ ಆಕಾರಕ್ಕೆ ತಕ್ಕಂಗೆ ನೀವು ತೊಗೋಬೇಕಾಗುತ್ತೆ. ಈಗ ಸಣ್ಣ ಕಾರಲ್ಲಿ ಸ್ವಲ್ಪ ಎತ್ತರ ಇರೋ ವ್ಯಕ್ತಿಗಳು ಕೂತ್ಕೊಳಕ್ಕಾಗಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ನೀವು ಸ್ವಲ್ಪ ಎತ್ತರ ಇದ್ದು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಏನಂತಾರೆ ಅದಕ್ಕೆ, ದೇಹದ ಸ್ವಲ್ಪ 6 ಅಡಿ ಅಥವಾ 5.25 ಅಡಿ 6 ಅಡಿ ಮೇಲಿದ್ದರೆ ಜನ, ಆಗ ಸ್ವಲ್ಪ ಸೈಜ್ ಇದ್ದರೆ ನೀವು ಯು ಗೋ ಫಾರ್ ಸೆಡಾನ್ ಆ್ಯಂಡ್ ಅದರ್ ಕಾರ್ಸ್. ಇಲ್ಲ ಓಕೆ ನಾರ್ಮಲ್ ಸೈಜ್ ಇದ್ದು ನಿಮಗೆ 4 ಜನ ಇದ್ದಾರೆ ಅಂದರೆ ಬೆಸ್ಟ್ ಥಿಂಗ್ ಇಸ್ ಗೋ ಫಾರ್ ಎ ಹ್ಯಾಚ್ ಬ್ಯಾಕ್. ಬಿಕಾಸ್ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು. ನಾನು ನಾನು ಥರ್ಡ್ ಪಾಯಿಂಟ್ ಬರ್ತೀನಿ ಆಮೇಲೆ. ಸೊ ಅದು ಯಾಕೆ ಹೇಳ್ತೀನಿ, ಯಾಕೆಂದರೆ ನಾನು ಆಮೇಲೆ ಹೇಳ್ತೀನಿ. ಈಗ ಸೆಕೆಂಡ್ ಪಾಯಿಂಟಲ್ಲಿ ನಂಬರ್ ಆಫ್ ಪೀಪಲ್. ಸೊ ಇಫ್ ಯು ಹ್ಯಾವ್ 4 people, ಐ ವುಡ್ ಸೇ ಗೋ ಫಾರ್ ಎ ಹೈ ಎಂಡ್ ಹ್ಯಾಚ್ ಬ್ಯಾಕ್. ಓಕೆ, ಇದು ಡೆಫಿನೆಟ್ಲಿ ನಿಮ್ಮ ಪರ್ಪಸ್ ಸರ್ವ್ ಮಾಡುತ್ತೆ. ಯಾಕೆ ಗೊತ್ತಾ ವೀಕ್ಷಕರೇ, ನಾನು ಹೇಳ್ತಾ ಇರೋದು ಇಷ್ಟೇ. ಈಗ ನಾವು ಕಾರ್ ತೊಗೋತೀವಿ ಅಂತ ಹೇಳಿದ್ರೆ, ಕಾರ್ ತೊಗೊಳೋದು ಇಟ್ ಈಸ್ ನಾಟ್ ಎ ವಾಟ್ ಯು ಕಾಲ್ ದಟ್ ಗ್ರೋಯಿಂಗ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಎ ಡೆಡ್ ಇನ್ವೆಸ್ಟ್ಮೆಂಟ್. ನೀವು ಕಾರ್ ಮೇಲೆ ದುಡ್ಡು ಹಾಕಿದ್ರೆ ಅದರಿಂದ ನಿಮ್ಗೆ ಯಾವುದು ವಾಪಸ್ ಬರೋಲ್ಲ. ಅದರಿಂದ ನೀವು ಇನ್ನೂ ಖರ್ಚು ಮಾಡ್ತಾ ಹೋಗ್ತೀರಾ, ಆಮೇಲೆ ಅದು ನೀವು ಮೇಂಟೈನ್ ಮಾಡ್ತಾ ಹೋಗ್ದಷ್ಟು ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ತುಂಬ ಓವರಾಗಿ ಬಜೆಟ್ ಹಾಕಕ್ಕೆ ಹೋಗಬೇಡಿ. ಸೊ ಅದಕ್ಕೆ ನಾನು ಇವೆರಡು ಪಾಯಿಂಟ್ಸ್ ಹೇಳಿದ್ದು. ಫಸ್ಟು ಮನೆ ಲೊಕೇಶನ್ನು, ಸೆಕೆಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಇದನ್ನು ನೋಡಿಕೊಂಡು ನಿಮಗೆ ಯಾವ ಸೂಟ್ ಆಗುತ್ತೋ ಆ ಕಾರ್ ಹೋಗಿ. ಸುಮ್ಮನೆ ಯಾರೋ ತೊಗೋತಾರೆ, ಏನೋ ನೋಡ್ಬೋದು, ಏನೋ ಅವ್ರು ತೊಗೊಂಡಿದ್ದಾರೆ ಇವ್ರು ತೊಗೊಂಡಿದ್ದಾರೆ ಅಂತ ಪಾಪ್ಯುಲಾರಿಟಿ ಮೇಲೆ ಹೋಗಬೇಡಿ. ಥಿಂಕ್ ಮಾಡಿ, ನಿಮಗೆ ಫಿಟ್ ಆಗೋ ಕಾರಣ ನೀವು ತೊಗೊಳ್ಳಿ. ಥರ್ಡ್ ಪಾಯಿಂಟ್, ಇವಾಗ ನಾನು ಥರ್ಡ್ ಪಾಯಿಂಟ್ ಬರ್ತೀನಿ ನೋಡಿ. ಯಾಕೆ ಹೇಳಿದೆ ಅಂದರೆ, ಈಗ ಬಜೆಟ್ ನಾನು ಹೇಳಿದ್ನಲ್ಲ, ಸೊ ಬಜೆಟ್ ಆಲ್ವೇಸ್ ಶುಡ್ ಬಿ ಇಂಪಾರ್ಟೆಂಟ್. ಡೋಂಟ್ ಗೋ ಫಾರ್ ನಿಮ್ಮ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು ತೊಗೊಳಕ್ಕೆ ಹೋಗಬೇಡಿ ಕಾರ್ನ. ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಬೇಡಿ, ಆಯಿತಾ. ಅಟ್ಲೀಸ್ಟ್ ಯು ಪೇ 2/3 ಆ್ಯಂಡ್ 1/3 ಅಟ್ಲೀಸ್ಟ್ ನೀವು ಲೋನಲ್ಲಿ ಇಟ್ಕೊಳ್ಳಿ. ಇದು ಇನ್ಕಮ್ ಟ್ಯಾಕ್ಸ್ಗೂ ಮತ್ತು ನಿಮ್ಗೆ ಸ್ವಲ್ಪ ಅದೇ ಹ್ಯಾಸ್ ಎ ಸೆಡ್, ಇಟ್ ಇಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್, ರೈಟ್. ಸೊ ಡೋಂಟ್ ಪುಟ್ ಆಲ್ ಯುವರ್ ಸೇವಿಂಗ್ಸ್ ಇನ್ ಟು ದ ಕಾರ್ ಪರ್ಚೇಸ್. ಎಲ್ಲ ಸೇವಿಂಗ್ಸ್ನು ಕಾರ್ ಪರ್ಚೇಸ್ಗೆ ಹಾಕಬೇಡಿ. ಸ್ವಲ್ಪ ದುಡ್ಡು ಹಾಕಿ, 2/3 ಅಷ್ಟು ಹಾಕಿ, ಇನ್ನು 1/3 ಅಷ್ಟು ನೀವು ಲೋನ್ ಮಾಡಿಸಿ. ಲೋನ್ಸ್ ಆರಾಮಾಗಿ ಸಿಗುತ್ತೆ ಆ್ಯಂಡ್ ಇಟ್ ಇಸ್ ನಾಟ್ ಎ ಇಶ್ಯೂ ಅಟ್ ಆಲ್. ಎನಿ ಬ್ಯಾಂಕ್ ವಿಲ್ ಇಶ್ಯೂ ಲೋನ್ ಆ್ಯಂಡ್ ಈಸಿಯಾಗೂ ಸಿಗುತ್ತೆ. ಎಲ್ಲ ಶೋರೂಮಲ್ಲೇ ಪ್ರೊಸೆಸಿಂಗ್ ಎಲ್ಲ ನಡೆದೋಗುತ್ತೆ. ಡಾಕ್ಯುಮೆಂಟ್ಸ್ ಆಧಾರ್ ಕೊಟ್ಟರೆ ಸಾಕು, ನಿಮಗೆಲ್ಲ ಮುಗಿದೋಗುತ್ತೆ. ಸೊ ಹಾಗಾಗಿ ಇಟ್ಸ್ ಇನ್ ಎ ಶಾರ್ಟ್ ಟೈಮ್ ಯು ವಿಲ್ ಗೆಟ್ ಲೋನ್. ಸೊ ಗೋ ಫಾರ್ 1/3 ಆಫ್ ದ ಅಮೌಂಟ್ ಆ್ಯಸ್ ಲೋನ್. ಥರ್ಡ್ ಪಾಯಿಂಟ್ ಆಯಿತು. ಈಗ ಫೋರ್ತ್ ಪಾಯಿಂಟು ಯಾವುದಂದರೆ, ನೀವು ಯಾವ ಥರ ಡ್ರೈವ್ ಮಾಡ್ತೀರಾ, ಅಂದರೆ ವೆದರ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಕಾರ್ ಫಾರ್ ಲಾಂಗ್ ಡ್ರೈವ್ ಆರ್ ಜಸ್ಟ್ ಫಾರ್ ಡೈಲಿ ಪರ್ಪಸ್. ಈಗ ಆಫೀಸ್ ಕಮ್ಯೂಟಿಂಗು, ಆಮೇಲೆ ಮನೇಲಿ ಸಿಟಿ ಒಳಗಡೆ ಆ ಥರ ಇದ್ದರೆ ಗೋ ಫಾರ್ ಬಿಲೋ 1 liter or 1.5 liter ಇಂಜಿನ್ ಮ್ಯಾಕ್ಸ್. ಓಕೆ, ಸೊ ಯಾಕೆ ಹೇಳ್ತೀನಿ ಅಂದರೆ, ತುಂಬ ದೊಡ್ಡ ಕಾರ್ ತೊಗೊಂಡಷ್ಟು ಅದು ಮೈಲೇಜ್ ಡ್ರಾಪ್ ಆಗುತ್ತೆ, ಆಮೇಲೆ ನಿಮಗೆ ಪಾಕೆಟಿಂದ ದುಡ್ಡು ಜಾಸ್ತಿ ಹೋಗ್ತಾ ಇರುತ್ತೆ. ಓಕೆ, ಸೊ ಇದಕ್ಕೆ ಜಸ್ಟ್ ಪ್ಲ್ಯಾನ್ ದ ಕಾರ್ ಅಕಾರ್ಡಿಂಗ್ ಟು ಯುವರ್ ಡ್ರೈವಿಂಗ್ ಲೈಫ್ ಸ್ಟೈಲ್. ಲೈಕ್ ಆ್ಯಸ್ ಐ ಸೆಡ್, ವಿತಿನ್ ದ ಸಿಟಿ ಡ್ರೈವ್ ಮಾಡ್ತೀರಾ ಅನ್ನೋದಾದರೆ ಗೋ ಫಾರ್ ಸ್ಮಾಲರ್ ಕಾರ್ಸ್ ವಿಚ್ ವಿಲ್ ಗಿವ್ ಮೋರ್ ಮೈಲೇಜ್. ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಡ್ರೈವ್ ಆಫನ್, ಲೈಕ್ ಒಂದು ತಿಂಗಳಿಗೆ 1-2 ಸಲ ಲಾಂಗ್ ಟ್ರಿಪ್ ಹೊಡಿತೀರಾ ಅಂತ ಹೇಳಿದ್ರೆ ಡೀಸೆಲ್ ಆಪ್ಷನ್ಗೆ ಹೋಗಿ, ಇಲ್ಲಾಂದರೆ ಗೋ ಫಾರ್ ಪೆಟ್ರೋಲ್. ಸೊ ವೀಕ್ಷಕರೇ, ನಾನು ಇಷ್ಟೊತ್ತು ಹೇಳಿದ 4 ಟಿಪ್ಸ್ನ ನೀವು ದಯವಿಟ್ಟು ಕನ್ಸಿಡರ್ ಮಾಡಿ ವೆನ್ ಯು ಆರ್ ಪರ್ಚೇಸಿಂಗ್ ಎ ನ್ಯೂ ಕಾರ್. ಇನ್ನೂ ಸ್ವಲ್ಪ ಟಿಪ್ಸ್ ಇದ್ದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಯಾರಿಗಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ keep encouraging me to do such videos. Thank you very much for your support.